ಬಿಗ್ ಬಾಸ್ ಅಲ್ಲಿ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆಯಾಗಿರಬಹುದು. ಕಾವ್ಯ ಕ್ಯಾಪ್ಟನ್ ಆಗಿದ್ದರೆ ಮನೆಯಲ್ಲಿರುವವರು ಯಾರು ಸಂತೋಷ ಪಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಮಾತ್ರ ತುಂಬಾ ಸಂತೋಷ ಪಡ್ತಾನೆ. ಯಾಕೆಂದ್ರೆ ಗಿಲ್ಲಿ ತನ್ನ ಮನೆಯ ಲೆಟರ್ ತನಗೆ ಸಿಗದಿದ್ರೂ ಪರವಾಗಿಲ್ಲ, ತನ್ನ ಮುಂದಿರುವ ಕಾವ್ಯನ ಮನೆ ಲೆಟರನ್ನು ಕಾವ್ಯನಿಗೆ ತಂದು ಕೊಟ್ಟು ಎಲಿಮಿನೇಷನ್ ಇಂದ ಪಾರು ಮಾಡಿ ಕ್ಯಾಪ್ಟನ್ ಕಂಟೆಸ್ಟ್ ಆಗಿ ಆಯ್ಕೆ ಆಗುವಂತೆ ಮಾಡಿದ್ದಾನೆ. ಮೊದಲೆಲ್ಲ ನೀವು ನೋಡಿರ್ಬೋದು, ಕ್ಯಾಪ್ಟನ್ ಆಗಲು ತಾವೇ ಸ್ವತಃ ಗೇಮ್ ಆಡಿ ಇಲ್ಲವೇ ಮನೆಯವರ ಆಯ್ಕೆಯಾದ ಮೇರೆಗೆ ಕ್ಯಾಪ್ಟನ್ ಆಗ್ತಿದ್ರು. ಆದ್ರೆ ಈ ವಾರ ಬಿಗ್ ಬಾಸ್ ಒಂದಿಷ್ಟು ಜನರನ್ನ ಬಿಗ್ ಬಾಸ್ ಮನೆಯೊಳಗೆ ಕರೆಸಿ ಕ್ಯಾಪ್ಟನ್ಗೆ ಆಯ್ಕೆಯಾದಂತ ಅಷ್ಟೋ ಸ್ಪರ್ಧಿಗಳು ಆ ಜನರ ಮುಂದೆ ಬಂದು ತಾವು ಏಕೆ ಕ್ಯಾಪ್ಟನ್ ಆಗಬೇಕು, ಬೇರೆಯವರಿಗಿಂತ ನಾವು ಏಕೆ ಉತ್ತಮ ಎಂದು ಅವರ ಮನವೊಲಿಸಿ ತಮಗೆ ಮತ ಹಾಕುವಂತೆ ಕೇಳಿಕೊಳ್ಳಬೇಕು ಎಂದು ಹೇಳಿದರು ಬಿಗ್ ಬಾಸ್. ಹಾಗೆ ಪ್ರತಿಯೊಬ್ಬರು ಬಂದು ತಮ್ಮ ಅನಿಸಿಕೆಯನ್ನು ಹೇಳಿ ಮತವನ್ನು ಕೇಳಿದ್ದಾರೆ. ಜನರು ಸಹ ಅವರುಗಳು ಹೇಳಿದ್ದನ್ನೆಲ್ಲ ಕೇಳಿ ನಂತರ ತಮಗೆ ಇಷ್ಟವಾದ ಮತ ಪೆಟ್ಟಿಗೆಯಲ್ಲಿ ಮತ ಹಾಕಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ಅದರಲ್ಲಿ ಅತಿ ಹೆಚ್ಚಿನ ಮತಗಳು ಯಾರಿಗೆ ಬಂದಿವೆ ಎಂದು ಘೋಷಿಸಿ ಮುಂದಿನ ಕ್ಯಾಪ್ಟನ್ ಯಾರು ಅಂತ ಇಂದಿನ ಎಪಿಸೋಡ್ನಲ್ಲಿ ತಿಳಿಯುತ್ತದೆ. ಕಾವ್ಯನಿಗೆ ಅತಿ ಹೆಚ್ಚಾಗಿ ಮತ ಬರ್ಬೋದು. ಯಾಕೆ ಅಂದ್ರೆ ಅಲ್ಲಿರುವಂತ 6 ಸ್ಪರ್ಧಿಗಳಲ್ಲಿ ಅವ್ರೇನು ಯಾರಿಗೂ ಏನು ಕಮ್ಮಿ ಇಲ್ಲ. ಕಾವ್ಯನನ್ನು ಇಷ್ಟಪಟ್ಟು ಸ್ವಲ್ಪ ಜನ ಮತ ಹಾಕಿದರೆ ಅಲ್ಲಿರುವಂತ ಗಿಲ್ಲಿಯನ್ನು ಇಷ್ಟಪಡುವಂತ ಪ್ರತಿಯೊಬ್ಬರು ಸಹ ಗಿಲ್ಲಿ ಇರದ ಕಾರಣ ಗಿಲ್ಲಿಯ ಓಟುಗಳು ಸಹ ಕಾವ್ಯನಿಗೆ ಬೀಳಬಹುದು, ಕಾವ್ಯನಿಗೆ ಬಿದ್ದಿರಬಹುದು. ಆದ್ದರಿಂದನೇ ಕಾವ್ಯನೇ ಮುಂದಿನ ಕ್ಯಾಪ್ಟನ್ ಅಂತ ಜನರಿಗೆ ಅನಿಸಿರಬಹುದು. ಬಿಗ್ ಬಾಸ್ 12ನೇ ಸೀಸನ್ನ ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಬಹುದು ಕಾವ್ಯ. ಜನರ ಮುಂದೆ ಮತ ಕೇಳುವಾಗ ಮಾಳು ಸಹ ತುಂಬಾ ಚೆನ್ನಾಗಿ ಮಾತಾಡಿದ.